ವೀಕ್ಷಕರೇ, ಬಿಪಿ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಆರ್. ನೀವು ನೋಡ್ತಾ ಇರುವಂತಹ ಬಿಪಿ ನ್ಯೂಸ್ ಕರ್ನಾಟಕ ವತಿಯಿಂದ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಪಂಚಾಯಿತಿ ಪವರ್ ಟಾಕ್. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿರುವಂತಹ ಎಂ ಬಾಬು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಮಾತನಾಡೋಣ ಬನ್ನಿ. ಪಂಚಾಯಿತಿ ಪವರ್ ಟಾಕ್. ತಾಲೂಕು ಪಂಚಾಯಿತಿ ಆಕಾಂಕ್ಷಿಗಳು, ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿಗಳು ಮತ್ತು ಗ್ರಾಮದ ಮುಖಂಡರುಗಳಿಗೆ ನಿಮ್ಮ ಬಿಪಿ ನ್ಯೂಸ್ ಕರ್ನಾಟಕ ವೇದಿಕೆ ಸಿದ್ಧಪಡಿಸಿದೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಮೊದಲನೇದಾಗಿ ನಮ್ಮ ಬಿಪಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಮೇಡಮ್, ಮೊದಲನೇದಾಗಿ ನಿಮ್ಮ ಬಿಪಿ ನ್ಯೂಸ್ಗೆ ನನ್ನ ಧನ್ಯವಾದಗಳು. ನನ್ನ ಗುರುತಿಸಿ ನಿಮ್ಮ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡಿರೋದಕ್ಕೆ ನಿಮ್ಗೆ ಧನ್ಯವಾದಗಳು ಮೊದಲನೇದಾಗಿ. ಸರ್, ತುಂಬಾ ಥ್ಯಾಂಕ್ಸ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಿಮ್ಮ ಕಿರು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ. ಮೇಡಮ್, ಬಳ್ಳಾರಿ ತಾಲೂಕು ಮೋಕ ಹೋಬಳಿ ಡಿ ನಾಗೇನಹಳ್ಳಿ ಆ ಹಳ್ಳಿ ಊರ್ಲಿಂದ ಬಂದಂಥ ವ್ಯಕ್ತಿಗಳು ನಾವು. ಅಲ್ಲಿ ಸಪೋಟ ಮ್ಯಾಂಗೋ, ನೀರ್ಲೆ ಹಣ್ಣು, ಬೇರೆ ರೈತರಿಂದ ಬಂದಂತ ಮಗ ನಾನು. ಓಕೆ, ಸೊ ಅದೇ ರೀತಿ ತುಂಬಾ ಕಷ್ಟದಿಂದ ನೀವು ಬಂದಿದ್ದೀರಾ ಅಂತ ತಿಳಿಸ್ತಾ ಇದ್ದೀರಾ. ಹಾಗೆ ನಿಮ್ಮ ಬಾಲ್ಯ ಜೀವನ ಯಾವ ರೀತಿ ಇತ್ತು, ನಿಮ್ಮ ಶಿಕ್ಷಣ ವ್ಯವಸ್ಥೆ, ಅದರ ಹಿನ್ನೆಲೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಮೇಡಮ್, ನಾನು ದಾಸರ ನಾಗೇನಹಳ್ಳಿ, ಡಿ ನಾಗೇನಹಳ್ಳಿ, ಮೊಕ್ಕ ಹೋಬಳಿ ಡಿ ನಾಗೇನಹಳ್ಳಿ. ಅಲ್ಲಿ ಬಾಲ್ಯ ಜೀವನ ಹೆಂಗಂದ್ರೆ ನಮ್ದು 1ನೇ ತರಗತಿಯಿಂದ 7ನೇ ತರಗತಿವರೆಗೆ ದಾಸರ ನಾಗೇನಹಳ್ಳಿಯಲ್ಲಿ ನಾವಲ್ಲಿ ಓದಿದ್ವಿ. ಓದಿದ್ಮೇಲೆ 7, 8, 9, 10 PVC ವರೆಗೆ ಅಲ್ಲೇ ಶಿಕ್ಷಣ ಮುಗಿಸ್ತೀವಿ. ಎಲ್ಲಿ ಹೊಸಮುಖದಲ್ಲಿ. ನಮ್ಮ ಬಾಲ್ಯ ಹೊಸಮುಖ ಮೇಡಮ್, ಹೊಸಮುಖ. ನಮ್ಮ ಡಿ ನಾಗೇನಹಳ್ಳಿಯಿಂದ ಅಲ್ಲಿ 1-2 ಕಿಲೋಮೀಟರ್ ಮೇಡಮ್. ನಾವು ಬಾಲ್ಯ ಜೀವನ ಅದನ್ನ ಹಂಗ್ ಮಾಡಿದ್ವಿ. ಮಾಡಿದ್ಮೇಲೆ ನಾವೇನ್ ಮಾಡಿದ್ವಿ, ನಮ್ಮ ವಿದ್ಯಾಭ್ಯಾಸ ಹೆಚ್ಚಿಗೆ ಹೋಗಕ್ ಆಗ್ಲಿಲ್ಲ. ನಾವೇನ್ ಮಾಡಿದ್ವಿ, ನಮ್ಮೂರಲ್ಲಿ ಡಿ ನಾಗೇನಹಳ್ಳಿ ಅಲ್ಲಿ ನಮ್ದು ಫ್ರೂಟ್ಸ್, ಸಪೋಟ, ಮ್ಯಾಂಗೋ, ನೀರ್ಲೆ ಹಣ್ಣು. ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಬೇಕು. ನಾನು ಎಲ್ಲರಿಗೂ ಸಹಾಯ, ಕೆಲವು ಜನರಿಗೆ ಹುಡುಗರಿಗೆ ಸ್ವಲ್ಪ ನಾವೇನಾದ್ರೂ ನಾವು ಹೆಲ್ಪ್ ಮಾಡ್ಬೇಕಂತೇಳಿ ನನಗೆ ಅವಾಗ ಥಾಟ್ ಬಂದ್ ಮೇಡಮ್. ನಾವ್ ಏನು ಓದಿದ್ರು ಕೂಡ ನಮ್ಗೆ ಏನ್ ಆಗ್ಲಿಲ್ಲ. ವಿದ್ಯೆ ಅದಕ್ಕೆ ಬೇಕು ಮೇಡಮ್, ಜ್ಞಾನಕ್ಕೋಸ್ಕರ ವಿದ್ಯೆ ಬೇಕು. ವಿದ್ಯೆ ಏನ್ ಬೇಕು, ವಿದ್ಯೆ ಐತೆ ನಮ್ಗೆ. ಡಿಗ್ರಿಗಳು ತಗೋಬೇಕಂಬದೇನಿಲ್ಲ, ಅವಶ್ಯಕತೆ ಏನಿಲ್ಲ. ನಾನು ಡಿಪ್ಲೊಮಾ ಮಾಡೋಕು, ನಾನು PhD ಮಾಡೋಕಂಬದೇನಿಲ್ಲ. ನಾನು 10th ಆದ್ಮೇಲೆ PUC ಆದ್ಮೇಲೆ ಅಲ್ಲಿ ಸ್ಟಾಪ್ ಮಾಡಿದ್ವಿ ನಾವು. ನಮ್ಗೇನು ವಿದ್ಯೆ ಬೇಕು, ಜ್ಞಾನಕ್ಕೋಸ್ಕರ ವಿದ್ಯೆ ಬೇಕು. ನಾವು ಆಮೇಲೆ ಬಿಸ್ನೆಸ್ ಮಾಡ್ಬೇಕು. ನಮ್ಮೂರಲ್ಲಿ ಫ್ರೂಟ್ಸ್ ಜಾಸ್ತಿ ಇತ್ತು. ನಾನು ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಬೆಂಗಳೂರು KR ಮಾರ್ಕೆಟ್ಗೆ ಸಪೋಟ 2000 ಮೇಡಮ್ ನಾವು 96, 97 10th ಮೇಡಮ್. ಆದ್ಮೇಲೆ ನಾವು 99, 2000ದಲ್ಲಿ ನಂದು ತೆಲಂಗಾಣಕ್ಕೆ ಸಪೋಟ ತಗೊಂಡು ಹೋಗಿದ್ದೆ ಬಿಸ್ನೆಸ್ ಮಾಡೋಕಂತೇಳಿ. ಅಲ್ಲಿ ಏನು ಮೋಸ ಆಯ್ತು. ಆಮೇಲೆ ನಾವು ಬೆಂಗಳೂರು KR ಮಾರ್ಕೆಟ್ ನಲ್ಲಿ ನಾವು ಸಪೋಟ ಬಿಸ್ನೆಸ್ ಮಾಡೋಕಂತ ಅಲ್ಲಿ ಸ್ಟಾರ್ಟ್ ಮಾಡ್ದಲ್ಲಿ ನಮಗೆ ನಾಗೇಂದ್ರ ಅಂತೇಳಿ ಅಣ್ಣ, ನಮ್ಮ ನಾಗೇಂದ್ರ ಅಣ್ಣ ಈಗ ಗ್ರಾಮಾಂತರ ಕ್ಷೇತ್ರದಾಗ ಬಿ ನಾಗೇಂದ್ರ ಅಣ್ಣ ಅಂತೇಳಿ ಅವರು BJP ಯುವ ಮೋರ್ಚಾ ಅಧ್ಯಕ್ಷಿದ್ರು ಅವಾಗ ಮೇಡಮ್. 2001, 2002ರಲ್ಲಿ ನಾವು ನಮ್ಮ ಅಪ್ಪ ಅಮ್ಮನವರು ಕೂಲಿ ಕೆಲಸ ಮಾಡಿದಂತ ವ್ಯಕ್ತಿಗಳು, ಊರಲ್ಲಿ ಸವರ್ಣೀಯರು, ಮೇಲೆ ಜಾತಿಗಳು ಇರ್ತಾರಲ್ಲ, ನಮ್ದೇನ್ ನಡೆಯಂಗ ಹಂಗಿಲ್ಲ. ಅಲ್ಲಿ ಗೌಡ್ರ ಮಾಮೂಲು ಹಳ್ಳಿಊರಾಗ ನಾವೆಲ್ಲ ದಲಿತ ಸಮುದಾಯದಿಂದ ಬಂದಂತ ವ್ಯಕ್ತಿಗಳು. ಅಲ್ಲಿ ಅವ್ರದೆಲ್ಲ ನಡೀತಿದ್ದ ವಿಚಾರದಾಗ ನಮ್ಮನ್ನ ಯಾರು ಕೇರ್ ಮಾಡ್ತಿದ್ದಿಲ್ಲ. ಅವಾಗ ನಾಗೇಂದ್ರ ಅಣ್ಣ BJP ಯುವ ಮೋರ್ಚಾ ಅಧ್ಯಕ್ಷಿದ್ದ. ನಮ್ನ ಯಾರು ನಮ್ನ ಇದು ಮಾಡ್ತಿದ್ದಿಲ್ಲ ಅಂದಾಗ ನಮ್ಮ ದಲಿತರಲ್ಲೇ ಬೇಕಾದ ವ್ಯಕ್ತಿಗಳನ್ನ ಅವ್ರು ಕರ್ಕೊಂಡು ಏನೋ ಮಾಡ್ತಿದ್ರು. ನೀನು ಅಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದಾಗ ಅವ್ರನ್ನ ಕರ್ಕೊಂಡು ಅವರಿಂದ ಇದು ಮಾಡ್ತಿದ್ರು. ನಮಗೆ ನಮ್ಮ ನಾಗೇಂದ್ರ ಅಣ್ಣ ಅಂತೇಳಿ ಅವಾಗ ಒಬ್ರು ನಮ್ಗೆ ಯಾರೋ ಒಬ್ಬ ವ್ಯಕ್ತಿ, ನಮಗೆ ನಾಗೇಂದ್ರ BJP ಯುವ ಮೋರ್ಚಾ ಅಧ್ಯಕ್ಷರವರು, ಅವರು ಯೂತ್ ಮೇಲೆ ಬಹಳ ಇದಂತೇಳಿ ನಮ್ಗೆ 2001ರಲ್ಲಿ ನಮ್ಮನ್ನ, ಇವಾಗ 25 ವರ್ಷ ಕೆಳಗೆ ನಮ್ಮನ್ನ ಭೇಟಿ ಮಾಡಿಸ್ರು ಒಬ್ರು. ನಾನು ಅವಾಗ ನಮ್ಮ ಯೂತ್ ಎಲ್ಲ, ನಾನು ಅವಾಗ 10th PUC ಮುಗಿಸ್ಕೊಂಡು ಒಂದು 50-60 ಜನ ಯೂತ್ ಹಾಕೊಂಡು ನಾವು ಫ್ರೂಟ್ಸ್ ಬಿಸ್ನೆಸ್ ಮಾಡ್ತಿದ್ವಿ. ರಾಜ್ಯಕ್ಕೆ ಬರಕ ಕಾರಣ ಏನಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ನಾಗೇಂದ್ರ ಅಣ್ಣ ನಮ್ಮ ಗುರು. ಓಕೆ, ಹಾಗಾದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ನೀವು ಹೋದ್ರಿ. ಸೊ ಅದಾದ ನಂತರ ನಿಮ್ಗೆ ಮೋಟಿವೇಶನ್ ನಾಗೇಂದ್ರ ಅವರಿಂದ ನಿಮ್ಗೆ ಸಿಕ್ತು. ಅದು ಮೋಟಿವೇಶನ್ ಯಾಕೆ ಆಗುತ್ತೆ ಅಂತ ಮೇಡಮ್ ಅಂದ್ರೆ, ನಾನು ಬೆಂಗಳೂರು KR ಮಾರ್ಕೆಟ್ ನಲ್ಲಿ ಇದು ನಮ್ಮ ಡಿ ನಾಗೇನಹಳ್ಳಿ ಅಂದ್ರೆ ನಮ್ಮ ಮೊಕ್ಕ ಹೋಬಳಿ ದಾಸರ ನಾಗೇನಹಳ್ಳಿ ಊರು. ನಮ್ಮ ಬಳ್ಳಾರಿ ತಾಲೂಕಿನಾಗ ಫೇಮಸ್ ದಾಸರ ನಾಗೇನಹಳ್ಳಿ ಸಪೋಟ, ಮ್ಯಾಂಗೋ, ನೀರ್ಲೆ ಹಣ್ಣು. ಅಲ್ಲಿ ನಾವು ತಗೊಂಡು ಹೋದಾಗ ನಾವೇನ್ ಮಾಡ್ತಿದ್ವಿ, ಅಲ್ಲಿ ಕಮಿಷನ್ ಕೊಡ್ತಿದ್ದಿಲ್ಲ ಮೇಡಮ್. ಖಾಸಗಿ ವ್ಯಕ್ತಿಗೆ ಒಂದು 20 ಚೀಲ 30 ಚೀಲ ಮೂಟೆ ಅಂತಾರ ಚೀಲನ ನಾವು ಸಪೋಟ ಕೊಡ್ತಾ ಇದ್ವಿ. ಅಲ್ಲಿ ಕಮಿಷನ್ ಇಲ್ದಂಗ್ ತಗೊಂಡ್ಬರ್ತಿದ್ವಿ. ಕಮಿಷನ್ ಇಲ್ದಂಗ್ ದುಡ್ಡು ತಗೊಂಡ್ಬರ್ತಿದ್ವಿ. ಒಂದ್ ಚೀಲಕ್ಕೆ 500-1000 ರೂಪಾಯಿ ಉಳಿತಿತ್ತು ನಮಗೆ. ಅವಾಗ ಒಂದ್ 5,000-10,000 ದುಡ್ತಿದ್ವಿ ನಾವು. ಅವಾಗ ಒಂದ್ ದಿಸ್ಕ್ ಮೇಡಮ್ ಒಂದ್ 5,000-3,000 ದುಡ್ತಿದ್ವಿ ನಾವು. ಅವಾಗ ಏನ್ ಮಾಡ್ತೀವಿ, ಅಲ್ಲಿ ನಮಗೆ ಕೆಲವಾಗ್ಲಿದ್ದ ನಮ್ಮೂರಲ್ಲಿ ನಮ್ಮ ಕಮಿಷನ್ ಇಲ್ದಂಗ ಬೇರೆ ಅಂಗಡಿ ಕೊಟ್ಟು ಬರ್ತಾನಲ್ಲ ಅಂತೇಳಿ ನಮ್ಮನ್ನ ಟಾರ್ಗೆಟ್ ಮಾಡಿದ್ರಲ್ಲಿ ಬೇರೆಯವರು ನಮ್ಮೂರಲ್ಲೇ.
ಅವಾಗ ನಾವೇನ್ ಮಾಡಿದ್ವಿ, ನಮ್ಮ ನಾಗೇಂದ್ರನಿಗೆ ಫೋನ್ ಮಾಡಿದ್ದೆ ಅವಾಗ ನಾನು, ಅಣ್ಣ ಈ ತರ ನಾನು ಹಿಂಗ್ ಮಾಡ್ತಾರ, ನೀನ್ ನೀನು ನಮಗೆ ಮಂಡಿಗೆ ಕಮಿಷನ್ ಮಂಡಿ ಕೊಡ್ಲಿದ್ದಂಗೆ ನೀನು ವೈಯಕ್ತಿಕವಾಗಿ ಕೊಟ್ಟು ಬರ್ತಿದೆಯಲ್ಲ ಅಂತ. ನಾವೆಲ್ಲಿ ಕೇರ್ ಮಾರ್ಕೆಟ್ನಾಗ ಮಾಮೂಲು ಕೂಲಿ ಕೆಲಸ ಮಾಡ್ಕೊಂತ ವ್ಯಕ್ತಿಗಳಿಗೆ 5 ಚೀಲ 10 ಚೀಲ ನಾವು ಕೊಟ್ಟು ಬರ್ತಿದ್ವಿ. ಒಂದ್ ಚೀಲದ ಮೇಲೆ 5,000 500 600 1,000 ರೂಪಾಯಿ ಕೊಡ್ತಿದ್ರು ನಮಗೆ. ಒಂದು 500 ಕೊಡ್ತಿದ್ರು ಮೇಡಮ್. ಒಂದು 3-4 ಸಾವಿರ ರೂಪಾಯಿ ನಾವು ಅವಾಗೆ ಮೇಡಮ್ 2001 ಹೇಳ್ತಾರದು ವಿಚಾರ. 2001ರಲ್ಲಿ ಆಗಿರುವಂತ ವಿಚಾರಗಳು ಮೇಡಮ್. ನಂದು ಏನ್ ಎಜುಕೇಶನ್ ಎಲ್ಲ ಆದ್ಮೇಲೆ ನಾನು ಬಿಸ್ನೆಸ್ ಮಾಡ್ಬೇಕಂತ ಏನ್ ಅನ್ಕೊಂಡಿದ್ನಲ್ಲ, ಆ ವಿಚಾರ ಹಂಗ್ ಬಂದಾಗ ಏನ್ ಮಾಡಿದ್ವಿ, ನಮ್ಗೆ ನಾಗೇಂದ್ರಣ್ಣ ನಮಗೆ ಮೇನ್ ಬಾಬಾ ಅವ್ರು ಯಾರು ನಿಮ್ನೇನ್ ಕ್ವಶನ್ ಮಾಡ್ತಾರ ಅವರು ಅಂತ ನಮ್ಮ ನಾಗೇಂದ್ರ ನಮ್ಗೆ ಧೈರ್ಯ ತುಂಬಿದ. ಓಕೆ, ಹಾಗಾದ್ರೆ ನಿಮ್ಗೆ ಈ ರೀತಿ ಬರೋದಕ್ಕೆ ನಿಮ್ಮ ಮೋಟಿವೇಶನ್ ಸಪೋರ್ಟ್ ಅಂದ್ರೆ ನಾಗೇಂದ್ರ ಮೇಡಮ್, ನಾಗೇಂದ್ರಣ್ಣ. ಓಕೆ, ಸೊ ಸೂಪರ್ ಸರ್. ಸೊ ಅದೇ ರೀತಿ ನೀವು ಸಾಮಾಜಿಕ ಒಂದು ಜೀವನ ಹೇಗೆ ಆರಂಭವಾಯಿತು, ಅದೇ ರೀತಿ ನೀವು ಸಮಾಜದ ಸೇವೆಯಲ್ಲಿ ಸಮಾಜದ ಸೇವೆಗೆ ನೀವು ಬರ್ಬೇಕು ಅನ್ನೋದಕ್ಕೆ ನಮ್ಮ ನಾಗೇಂದ್ರಣ್ಣವ್ರು ಏನ್ ಹೇಳಿದ್ರಲ್ಲ, ಅದೇ ವಿಚಾರಕ್ಕಲ್ಲಿ ತಗೊಂಡು ನಾನು ಸಪೋರ್ಟ್ ಬಿಸ್ನೆಸ್ ಅಲ್ಲಿ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿದಾಗ ಏನಾಯ್ತು, ನಾನು ಒಬ್ಬ B.Ed MS ರಾಮಯ್ಯ ಕಾಲೇಜಿನಾಗ B.Ed ಮಾಡ್ತಿದ್ದ. ಯಾರೋ ನಮ್ಮ ಹಳ್ಳಿ ಊರಾಗ ನಮ್ಮ ಫ್ರೆಂಡ್ಸ್, ನಮ್ಮ ಅಳಿಯಮ್ಮ ಅವರು ಬೆಂಗಳೂರಲ್ಲಿ. ಅವನಿಗೆ ಎಜುಕೇಶನ್ ಲೋನ್ ಬೇಕಾಗಿತ್ತು. ನಮ್ಮ ನಾಗೇಂದ್ರಣ್ಣ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಿದ್ರು ಅವಾಗ, ಬಿಜೆಪಿಯಲ್ಲಿ ಇದ್ರು ಅಣ್ಣವರು. ನನಗೆ ಏನ್ ಮಾಡಿದ್ರು ಅಣ್ಣಗೆ, ನನಗೆ ನಾವು ಅವ್ರಿಗೆ ಆತನ ಪ್ರಿಫರೆನ್ಸ್ನಲ್ಲೇ ನಾನು ಇದ್ದೆಲ್ಲ ಫೋನ್ ಕಾಂಟ್ಯಾಕ್ಟ್ನಾಗ. ನಾವು ಏನ್ ಮಾಡಿದ್ವಿ, ಅಣ್ಣ ಫೋನ್ ಮಾಡಿದೆ, ಅಣ್ಣ ನಾನು ಫೋನ್ ಮಾಡಿದೆ, ಅಣ್ಣ ಹಿಂಗೆ B.Ed ಮಾಡ್ತದ ನಮ್ಮ ಅಮ್ಮ. ಅಲ್ಲಿ ಅವ್ರ ಅಕೌಂಟ್ ಮ್ಯಾನೇಜರ್ಗಳು ಏನ್ ಹೇಳಿದ್ರೆ 2,500 ರೂಪಾಯಿ ನೀವು ಅಕೌಂಟ್ ಮಾಡ್ಬೇಕಂತ ಹೇಳಿದ್ರು ನಮಗೆ. ಇಲ್ಲ 500 ರೂಪಾಯಿ ಅಕೌಂಟ್ ಮಾಡ್ತಾವ ನಿರ್ಗತಿಕನೇ ಅದನ್ನ, ಆ ದುಡ್ಡು ಅವಾಗ ನಮ್ಗೆ 2001 500 ರೂಪಾಯಿ ದುಡ್ಡು ಮೇಡಮ್. 2,500 ಮಾಡಂತಂದ್ರು. ಅಂದ್ರೆ ಇನ್ಶೂರೆನ್ಸ್ ಬರ್ತಂತ ಅವ್ರು ಹೇಳಿದ್ರು. ನಮ್ಗೆ ಇನ್ಶೂರೆನ್ಸ್ ಬೇಡ ಏನಿಲ್ಲ, ಇವಾಗ ಅರ್ಜೆಂಟ್ ನೀವು ಅಕೌಂಟ್ ಮಾಡಿಸಿ ನಮಗೆ ಲೋನ್ ಕೊಡ್ರು, ಎಜುಕೇಶನ್ ಲೋನು. ಅವರೆಲ್ಲ MS ರಾಮಯ್ಯಲಿಂದ ಎಲ್ಲ ಕೊಟೇಶನ್ ತಂದಿದ್ದ. ಅವ್ನು ನಮ್ಮ ನಾಗೇಂದ್ರನ್ ಏನ್ ಮಾಡಿದ, ಫೋನ್ ಮಾಡಿ, ಬಾಬು ಯಾರಲ್ಲಿ ಮ್ಯಾನೇಜರ್ ಯಾರ್ಯಾರು ಕೊಡ್ರಿ, ಅವ್ರು ಏನು ಎಜುಕೇಶನ್ ಲೋನ್ ಕೊಡಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಅವ್ರನ್ನ ನಮ್ಮ ಕಾನೂನು ಪ್ರಕಾರ ಅವ್ರು ನಮ್ಗೆ ಕೆಲಸ ಮಾಡಿಲ್ಲ ಅಂದ್ರೆ ಯಾಕೆ ಅವ್ರು ಅಂತ ನಮ್ಗೆ ಅಣ್ಣ ನಮಗೆ ಧೈರ್ಯ ತುಂಬಿದ. ಅವಾಗಲಿಂದ ನನ್ನ ರಾಜ್ಯಕ್ಕೆ ಸ್ಟಾರ್ಟ್ ಆಯ್ತು ಮೇಡಮ್. ಹಾಗೆ ಸರ್, ನೀವು ನಿಮ್ಮ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಸಮಾಜದ ಕಾರ್ಯಗಳನ್ನ ಯಾವ್ಯಾವ ಹಮ್ಮಿಕೊಂಡಿದ್ದೀರಾ ಮೇಡಮ್? ಪ್ರತಿಯೊಂದು ನಿಗಮದಲ್ಲಿ ಮಹಿಳೆಯರಿಗೆ ಸ್ತ್ರೀಶಕ್ತಿ ಗುಂಪಿಗೆ ನಮ್ಮ ಹಳ್ಳಿ ಮಾರಮ್ಮ, ಸುಂಗ್ಲಮ್ಮ, ದುರ್ಗಮ್ಮ, ಹುಲಿಯಮ್ಮ ಅಂತ ಹೇಳಿ ಒಂದು ಸಂಘ ಮಾಡ್ಕೊಂಡಿರ್ತಾರ. ಅವ್ರಿಗೆ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಅಂತಾರ ಅಕೌಂಟ್ ಮಾಡ್ಸಿರ್ತಾರ. ನಮ್ ದಲಿತರು ಜಾಸ್ತಿ ಮೇಡಮ್ ಅಕೌಂಟ್ಸ್ ಮಾಡಿರ್ತಾರ, ಟ್ರಾನ್ಸಾಕ್ಷನ್ ಮಾಡಿರ್ತಾರ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ, ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಪ್ರತಿಯೊಂದು ನಿಗಮದಲ್ಲಿ ನಮ್ಮ ಮಹಿಳೆಯರಿಗೆ 5 ಲಕ್ಷ ಮೇಡಮ್ 1 ಲಕ್ಷ ಲೋನ್ ತಗೊಂಡ್ರೆ 1 ಲಕ್ಷ ಸಬ್ಸಿಡಿ ಇರ್ತದೆ. 2 ಲಕ್ಷ ಲೋನ್ ತಗೊಂಡ್ರೆ 2 ಲಕ್ಷ ಸಬ್ಸಿಡಿ ಇರ್ತದೆ. ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆ, ಅದರಲ್ಲಿ ಕೂಡ ಬೀದಿ ಬದಿ ವ್ಯಾಪಾರ. ಇವಾಗ ನಿರುದ್ಯೋಗಿಗಳು ಇರ್ತಾರ, ನಮ್ಮ ಹೆಣ್ಮಕ್ಳು ಇವತ್ತು ಹಳ್ಳಿ ಊರಾಗ ಮೆಣಸಿನ್ಕಾಯಿ ಹರಿಯಕ್ ಹೋತಾರ. ಮೆಣಸಿನ್ಕಾಯಿ ಬೆಳಿಗ್ಗೆ 6 ಗಂಟೆಗೆ ಹೋತಾರ, 3 ಗಂಟೆಗೆ ಬರ್ತಾರ. ಇವಾಗ ಸಮ್ಮರ್ ಬಿಸಿಲಾಗ ಅವ್ರ ಗೋಳ ನೋಡ್ಲಾರ ಮೇಡಮ್. ಆ ಗೋಳ್ ನೋಡ್ಲಾಕ ಇವಾಗ ಆಲ್ರೆಡಿ ನಮ್ಮ ನಾಗೇಂದ್ರಣ್ಣ ಏನ್ ಹೇಳಿದ್ವಲ್ಲ ಮೇಡಮ್, ಜೀನ್ಸ್ ಫ್ಯಾಕ್ಟ್ರಿ ಏನ್ ಬರ್ತದಂತ ಅವ್ರು ಹೇಳಿದಾರ. ನಾವು ಅವ್ರ ಬಗ್ಗೆ ಮಾತಾಡಕ್ ದೊಡ್ಡರಲ್ಲ, ನಾನು ಹೇಳ್ತಾ ಇದ್ದೀನಿ. ಅವ್ರ ಸರ್ಕಾರದಿಂದ ಅವ್ರು ಮಾಡ್ತಿದಾರ. ನನಗೆ ಮಹಿಳೆಯರಿಗೆ ಪೂರ್ತಿ ಆದ್ಯತೆ ಕೊಡಬೇಕು. ಅದರಲ್ಲಿ ಆ ಜೀನ್ಸ್ ಫ್ಯಾಕ್ಟರಿ ಬಂದ್ರೆ ಮಹಿಳೆಯರಿಗೆ ಆದ್ಯತೆ. ಅದೇ ರೀತಿ ಬಾಬು ಸರ್, ಮೋಕ ಕ್ಷೇತ್ರದಲ್ಲಿ ZP ಆಕಾಂಕ್ಷಿಯಾಗಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಯಾಕೆ ಅಂತ ತಿಳ್ಕೊಬೋದಾ ಮೇಡಮ್? ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಇವೆಲ್ಲ ಸೇವೆ ಮಾಡಕ್ಕ ನಾವ್ ಇದೆಲ್ಲ ಮಾಡಿದ ಒಂದು ಭಾಗ. ನಾನು ಹೆಣ್ಮಕ್ಳಿಗೋಸ್ಕರ ಏನು ಹೋರಾಟ ಅನ್ನೆಲ್ಲ, ಹೆಣ್ಮಕ್ಳು ಬರ್ತಕ್ಕಂಥ ಸ್ಕೀಮ್ಗಳು ತಲುಪಬೇಕು ಸರ್ಕಾರದಿಂದ. ಒಂದು ನಾನು ಮಾಡಿದಿರ್ತಕ್ಕಂಥ ನಾಗೇಂದ್ರನಿಂದ ಬಂದ ಇವೆಲ್ಲ ನಾನು ಹೋರಾಟ ಮಾಡಿದ್ನಲ್ಲ ಮೇಡಮ್. ಈಗ ಮುಂದಿನ ಹೆಂಗಂದ್ರೆ ಮೇಡಮ್, ನಾನು ಪ್ರತಿಯೊಂದು ನಿಗಮದಿಂದ ಲೋನ್ಗಳಾಗಲು, ಒಂದು ನೇರ ಸಾಲ ಆಗಲು, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಾಗ ಲೋನ್ ಮೇಡಮ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಲೋನ್ ಮೇಡಮ್, ಸೆಂಟ್ರಲ್ PMEGP DH ಜಿಲ್ಲಾ ಕೈಗಾರಿಕೆ ಕೇಂದ್ರ ಅದರಿಂದ ಲೋನ್ಗಳು ನಿರುದ್ಯೋಗಿಗಳು ವಿದ್ಯಾರ್ಥಿಗಳಿಗೆ ಇಸ್ಕೊಟ್ಟಿವಿ ಮೇಡಮ್. ಮತ್ತೆ ಪ್ರತಿಯೊಂದು ನಿಗಮದಿಂದ ಲೋನ್ ಇಸ್ಕೊಟ್ಟಿನಿ ನಾನು. ಅದು ನಮ್ಮ ತಂದೆ ತಾಯಿಗಳ ಆಶೀರ್ವಾದ. ಅವ್ರನಿಂದ ನಾನು ಇವತ್ತು ಇಲ್ಲಿ ಬರೋಕಾದ್ರೆ ನಮ್ದು ಏನಿಲ್ಲ, ತಂದೆ ತಾಯಿಗಳ ಆಶೀರ್ವಾದ. ನಮ್ಮಪ್ಪ ನಮ್ಮಮ್ಮ ಕೂಡ ನಮಗೆ ಅಷ್ಟು, ನನ್ನ ಮಗ ಇಷ್ಟು ಆಗ್ಲು ಇಷ್ಟು ಬೆಳ್ಳ ಅಂತೇಳಿ ಅವ್ರು ಕೂಡ, ನೀನು ಓದಕ್ಕಪ್ಪ ಎಷ್ಟು ಹೊತ್ತಿ ಓದು, ನಿನ್ನ ದಾರಿ ನೀನು ಏನು ಮಾಡ್ತೀವಿ ಮಾಡಂತವ್ರು ನನಗೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ನಾವು ಈ ದಾರಿಗೆ ಇದೀವಿ ಮೇಡಮ್. ಅವ್ರಿಗೆ ಪ್ರತಿಯೊಂದು ನಾನು ಯಾಕೆ ಜಿಲ್ಲಾ ಪಂಚಾಯತ್ ಆಕಾಂಕ್ಷೆ ಅಂತ ಯಾಕೆ ಕೇಳ್ತಾ ಇದ್ದೀನಿ ಮೇಡಮ್ ಅಂದ್ರೆ, ಪ್ರತಿಯೊಂದು ನಿಗಮದಿಂದ ಪ್ರತಿಯೊಬ್ಬರಿಗೆ ಲೋನ್ ಇಸ್ಕೊಟ್ಟಿದ್ದೀನಿ ಮೇಡಮ್. ನಾನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನೇರ ಸಾಲ ಇಸ್ಕೊಟ್ಟಿನಿ, ಮಹಿಳೆಯರಿಗೆ ಸ್ತ್ರೀಶಕ್ತಿ ಗುಂಪು ಲೋನ್ ಇಸ್ಕೊಟ್ಟಿನಿ. ಮತ್ತೆ ಇದು ಏನು PMEGP ಜಿಲ್ಲಾ ಕೈಗಾರಿಕೆ ಕೇಂದ್ರದಿಂದ ನಮ್ಮ ಹೋಬಳಿಯಲ್ಲಿ ಒಂದು 15 ಹಳ್ಳಿ 20 ಹಳ್ಳಿ ಬರ್ತವೆ ಮೇಡಮ್.
ನಮ್ದು ಮೋಕ ಯರಗುಡಿ ಜಿ ನಾಗನಹಳ್ಳಿ ಕಾರೆಕಲ್ಲು ಬ್ಯಾಲ್ಚಿಂತೆ ಬೊಮ್ಮನಹಳ್ಳು ಜಾಲೆಹಳ್ಳು ಸಿಂಧುವಳ ಯರಗುಡಿ ಬೆಣಕಲ್ಲು ಗೋಟೂರು ಬೈರದೇವನಹಳ್ಳಿ ಹೊಸಮೋಕ ಬಾಣಾಪುರ ಹಿಂಗೆಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ನಾನು ಅವ್ರಿಗೆಲ್ಲರಿಗೂ ಪರಿಚಯ ಇದ್ದೀನಿ. ಹಾಗಾದ್ರೆ ಸುಮಾರು ವಿಲೇಜಸ್ ಅಲ್ಲಿ ನಿಮ್ಮ ಪರಿಚಯ ಅವ್ರಿಗಿದೆ. ಇದೆ ಮೇಡಮ್. ಅದೇ ರೀತಿ ಹಲವಾರು ರೀತಿಯಲ್ಲಿ ನಿಮ್ಮದೇ ಆದ ಒಂದು ವ್ಯವಸ್ಥೆಯಲ್ಲಿ ನೀವು ಸೇವೆಯನ್ನ ಕೂಡ ಮಾಡಿದೀರಾ. ಮಾಡಿದ್ವಿ ಮೇಡಮ್, ಮಾಡಿದ್ವಿ. ಓಕೆ, ನೀವು ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದೀರಲ್ವಾ ಇವಾಗ? ಸೊ ಹಲವಾರು ಆಕಾಂಕ್ಷಿಗಳು ಪಾಲ್ಗೊಳ್ತಾರೆ. ನಿಮ್ಮ ವಿಶೇಷತೆ ಏನಿದೆ ಅಂತ ಜನರು ತಿಳ್ಕೊಬೇಕಲ್ವಾ ಮೇಡಮ್? ಈಗ ನಾನು ರಾಜಕೀಯವಾಗಿ ನಾನು ಏನು ಸೇವೆ ಮಾಡಿನಲ್ಲ, ನನ್ನ ವೈಯಕ್ತಿಕವಾಗಿ ಮಾಡಿ ನಾನು ಅಂತ ಏನು ಹೇಳ್ಕೊಂಬಂಗಿಲ್ಲ ಮೇಡಮ್. ನಾನು ವೈಯಕ್ತಿಕವಾಗಿ ಮಾಡೀನಿ. ನಮ್ಮ ಫ್ರೆಂಡ್ಸ್ ಜನಗಳು ಹಳ್ಳಿ ಊರೊಳಗೆ ಏನು ಮಾಡಿವಲ್ಲ ಹೆಣ್ಮಕ್ಳಿಗೆ, ನಾನು ನಮ್ಮ ನಾಗೇಂದ್ರನಂದು ಎಲೆಕ್ಷನ್ ಹೋದಾಗ ಅಮ್ಮ ನೀನು ಸ್ತ್ರೀ ಶಕ್ತಿ ಗುಂಪಿನಾಗ ಲೋನ್ ಇಸ್ಕೊಡ್ತಮ್ಮ, ನೀನು ಸಬ್ಸಿಡಿ ಲೋನ್ ಇಸ್ಕೊಡ್ತಮ್ಮ. ಕೆಲವು ತಲುಪಿವೆ ಮೇಡಮ್, ಕೆಲವು ತಲುಪಿಲ್ಲ. ಸ್ವಲ್ಪ ಏನೇನ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅಣ್ಣ ನಾನು ಸ್ವಲ್ಪ ಎಲೆಕ್ಟ್ರಿಕಲ್ ಶಾಪ್ ಇಟ್ಟಿ ಅಣ್ಣ ಅದ ನಮ್ಮ ನಾಗೇಂದ್ರನವ್ರು ಕೂಡ ಬಾಬು ಇಂಥ ಹುಡುಗಿಂತ ಕೆಲಸ ಮಾಡ್ತಾನೆ ನೋಡು, ಹುಡುಗಿ ಏನೇನು ಹೆಲ್ಪ್ ಮಾಡಂದ್ರೆ ಅಣ್ಣನ ಮಾತು ಕೇಳಿ ಕೂಡ ನಾನು ಕೆಲಸ ಮಾಡೀನಿ. ನಮಗೆ ಅಣ್ಣ 25 ವರ್ಷದಿಂದ ಮೇಡಮ್, 2001 ಅಂದ್ರೆ ಈಗ 2026, 25 ವರ್ಷದಿಂದ ನಮಗೆ ನಾಗೇಂದ್ರಣ್ಣ ನಮಗೆ ನಾವು ಒಂದೇ ಫ್ಯಾಮಿಲಿ. ಅಣ್ಣ ಒಂದು ವೇಳೆ ನಮ್ಮ ತಮ್ಮ ಇಷ್ಟೆಲ್ಲ ಕೆಲಸ ಮಾಡ್ಯಾನ, ನಮ್ಮ ಯುವಕ ನಮ್ಮ ಫಾಲೋವರು ನನ್ನಿಂದ ಇದಾನ ಅಂದ್ರೆ ಅಣ್ಣ ಪಕ್ಷದಾಗ ಟಿಕೆಟ್ ಕೊಡಿಸಿದ್ರೆ ನಾನು ನಿಂದಿರುತ್ತೆ ಮೇಡಮ್. ಒಂದು ವೇಳೆ ಸಿಗ್ಲಿಲ್ಲ ಅಂದ್ರೆ ಮೇಡಮ್ ನಾವು ನಮ್ಮ ಅಣ್ಣ ನಾಗೇಂದ್ರಣ್ಣ ನಮಗೆ ಗಾಡ್ ಫಾದರ್. ನಾವು ನಮ್ಮ ನಾಗೇಂದ್ರಣ್ಣ ಅಂತ ನಾನು ಮಾತಾಡಿ ತೀರ್ಮಾನ ಮುಂದಿಂದ ನಾನು ತಗೊಂತ ಮೇಡಮ್. ಇವಾಗ ನಾನು ಆಕಾಂಕ್ಷಿ ಅಂತ ಹೇಳಲ್ಲ ಮೇಡಮ್. ಈಗ ಲೀಡ್ರ್ ಅಂಬರ್ ಮೇಡಮ್. ಲೀಡ್ರ್ ಅಂದ್ರೆ ಈಗ ಒಂದು ಲೀಡ್ರ್ ಅನ್ನೋಕಂದ್ರೆ ಜನಗಳಿಗೆ ಗುರ್ಸೋಕು. ನಾನು ಗ್ರಾಮ ಪಂಚಾಯತ್ ಮೇಡಮ್ ನಂದು ಡಿ ನಾಗೇನಹಳ್ಳಿಯಾಗ 3 ವರ್ಷ ಕೆಳಗೆ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕಾಯ್ತು. ನಾನು ಹೇಳ್ದಾರ ನಮ್ಮ ಮಾಮನವ್ರನ್ನ ಮಾಡಿವಿ, ಇನ್ನೊಬ್ರು ಮಾಡಿವಿ, ಎಲ್ಲರೂ ಮಾಡಿವಿ. ನಾನು ಸಮಾಜ ಸೇವೆ ತೊಡ್ಸ್ಕೊಂಡಿದ್ನಲ್ಲ ನಾಗೇಂದ್ರಣ್ಣ ಅಂತ ದೊಡ್ಡ ನಾವು ಬೆಂಗಳೂರು ಅದೆಲ್ಲ ಅಣ್ಣನವ್ರ ತಗ ಓಡಾಡ್ಕೊಂತ ಬೇರೆ ಬೇರೆ ಬಿಸ್ನೆಸ್ ಲೋನ್ಗಳು ಮಾಡೋದಕ್ಕೆ ನೀನು ಮಾಡಂತ ಇದು ಗ್ರಾಮ ಪಂಚಾಯತ್ ಸರಿಯಲ್ಲ ಅಂತಂದ್ರೆ ಈಗ ಅವಶ್ಯಕತೆ ಇದೆ. ಒಂದು ವೇಳೆ ಲೇಡಿ ಬಂದ್ರೆ ನಮ್ಮ ಮಿಸ್ಸಸ್ ನಿಂತ್ಕೊಂತಾರ. ಹಿಂಗೆ ಒಂದು ವೇಳೆ ಜಿಲ್ಲಾ ಪಂಚಾಯತ್ ಬಂದ್ರೆ ನಮ್ಮ ಅಣ್ಣನ ಕೇಳ್ತು ನಾಗೇಂದ್ರಣ್ಣ ಅಣ್ಣ ನನಗೆ ಅವಕಾಶ ಮಾಡಿಕೊಡೋಣ, ನೀನು ಮೊದಲಿಂದ ನಿಂತ ನಾವು ದುಡಿದೀವಣ್ಣ ಅಂತ ಹೇಳ್ತಾನ. ಅಣ್ಣ ಮುಂದೆ ಏನು ಹೇಳ್ತಾನೆ ಅಣ್ಣನ ಮಾತಾಡಿ ನಾವು ಮುಂದೆ ತೀರ್ಮಾನ ಅಂತ ಮೇಡಮ್. ಅದೇ ರೀತಿ ಸರ್, ನಿಮ್ಮ ಕ್ಷೇತ್ರ ಮೋಕ ಕ್ಷೇತ್ರ ಅಲ್ವಾ? ಸೊ ಆ ಕ್ಷೇತ್ರದಲ್ಲಿ ನೀವು ಕಂಡಂತಹ ಸಮಸ್ಯೆಗಳು ಯಾವುವು, ಆ ಸಮಸ್ಯೆಗಳಿಗೆ ಯಾವ ಪರಿಹಾರಗಳನ್ನ ತಗೊಂಡ್ ಬರ್ಬೇಕು ಅಂತ ನಿಮ್ಮ ನಿರ್ಧಾರವಿದೆ? ಮೇಡಮ್ ಸಮಸ್ಯೆ ಅಂತಂದ್ರೆ ಅವಾಗ ಹೇಳಿದ್ ನಿಮ್ಗೆ, ನಮ್ಮ ಹೆಣ್ಮಕ್ಳು ಬಿಸಿಲಲ್ಲಿ ಹೋಗ್ತಾರೆ. ಅಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಗದ್ದಿಗೆ ಹೋಗೋದು, ಮೆಣಸಿನಕಾಯಿ ಹಾಕಿ ಹೋಗೋದು, ಹಳ್ಳಿ ಊರಾಗ ಭತ್ತ ನಾಟಿ ಮಾಡಕ್ ಹೋಗೋದು, ಭತ್ತದಾಗ ಕಳೆ ತಗಕ್ಕೆ ಅವೇನು ಕ್ಲೀನ್ ಮಾಡೋವು ಅವೆಲ್ಲ ಇದಾವೆ ಮೇಡಮ್. ನಿಮ್ಗೆ ಗೊತ್ತಾಗಲ್ಲ. ನಾವು ಹಳ್ಳಿ ಊರ್ಲಿಂದ ನಾವು ಗ್ರಾಮಾಂತರದಿಂದ ಹಳ್ಳಿ ಊರಲ್ಲಿಂದ ಬಂದ್ರೆ ನಮಗೆಲ್ಲ ಗೊತ್ತು. ಮಹಿಳೆಯರದು ಮೇಜರ್ ಹೆಣ್ಮಕ್ಳಿಗೆ ನನಗೆ ಒಂದು ಕೈಗಾರಿಕೆ ಮಾಡಲೇಬೇಕು. ಫಸ್ಟ್ ಆಫ್ ಆಲ್ ನಂದದು ಟಾರ್ಗೆಟ್. ಅದೇ ರೀತಿ ಸರ್, ಬಿಪಿ ನ್ಯೂಸ್ ಮೂಲಕ ನಿಮ್ಮ ಹೈಕಮಾಂಡ್ಗೆ ಏನ್ ಮನವಿ ಮಾಡ್ಕೊಳ್ಳೋದಕ್ಕೆ ನೀವು ಇಷ್ಟಪಡ್ತಿದ್ದೀರಾ? ನಮಗೆ ನನ್ನ ವೈಯಕ್ತಿಕವಾಗಿ ನಮ್ಮ ನಾಗೇಂದ್ರಣ್ಣ ನಮ್ಗೆ ಹೈಕಮಾಂಡ್ ನಾಗೇಂದ್ರಣ್ಣ ನಾವು ಏನು ಹೇಳಿದ್ರೆ ಆ ದಾರಿಯಲ್ಲಿ ನಾನು ಹೋಗ್ತೀನಿ. ಬಾಬು ಸರ್, ಅದೇ ರೀತಿ ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೇಡಮ್ ನೀವೇನಂದಲ್ಲ, ನಮ್ಮ ತಂದೆ ತಾಯಿಗಳಿಂದನೇ ನಾನು ಇವತ್ತು ನಾನು ಇಲ್ಲಿ ಸ್ಟೇಜ್ ಇಲ್ಲಿ ಕುಂದಮ್ಗಳು ನಾನು ಅರ್ಹನಲ್ಲ. ನಮ್ಮ ತಂದೆ ತಾಯಿಗಳ ಆಶೀರ್ವಾದಾಗ ಮೇಡಮ್ ಇವತ್ತು ನಾನು ಮೊಬೈಲ್ನಲ್ಲಿ ಕೂಡ ನಮ್ಮ ತಂದೆ ತಾಯಿಗಳಿದ್ದ ಇಟ್ಕೊಂಡೆ ನಾನು DP. ತಂದೆ ತಾಯಿಗಳು ಬಿಟ್ಟು ಏನಿಲ್ಲ, ತಂದೆ ತಾಯಿಗಳು ಇದ್ರೇನೆ ನಮ್ದು ಜೀವನ. ಇವಾಗ ಅವರು ನಮ್ಮನ್ನ ಇದು ಮಾಡಿಲ್ಲ ಅಂದ್ರೆ ನಾವೆಲ್ಲ ಅವ್ರು ಓದಿಸ್ಲಿಲ್ಲ ಅಂದ್ರೆ ನಾವೇನು ಉದ್ಯೋಗ ಸ್ವಲ್ಪ ಕಲ್ತಿರ್ಬೋದು. ಅವರು ಇಲ್ಲ ಅಂದ್ರೆ ನಾವಿಲ್ಲಲ್ಲ. ನಮ್ಮ ತಂದೆ ತಾಯಿಗಳಿಗ ನಾವು ಹಳ್ಳಿ ಊರಲ್ಲಿದ್ದಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗಿದ್ದೀವಿ. ಅದು ಒಡ್ಡುಗಳು ಹಾಕೋದು, ಅದೇನು ಸಪಟಕಾಯಿ ಹರಿಯೋದು ಅವೆಲ್ಲ ಕೂಲಿ ಕೆಲಸ ಮಾಡಿ ನಾವಪ್ಪ ನಮ್ಮನ್ನ ಹಂಗಲ್ಲಪ್ಪ ಹಿಂಗ ನೀನು ಹಿಂಗೆ ಹೋದ ಹಂಗಂತ ನಾವು ಆದ್ರೆ ಸ್ವಲ್ಪ ನಮ್ಮ ತಂದೆ ತಾಯಿಗಳು ನಮ್ಮ ತಾಯಿ ಕೂಡ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ಯಾಳ. ಈಗಲೂ ನಮ್ಮ ತಂದೆ ತಾಯಿಗಳು ಅಂದ್ರೆ ನಾನು ಎಷ್ಟು ಪಂಚ ಪ್ರಾಣ ನನಗೆ. ಅವ್ರಿಗೆ ನಮ್ಮ ತಂದೆ ತಾಯಿಗಳಿಗೆ ನಾನು ಯಾವಾಗ್ಲೂ ಚಿರಋಣಿ. 7 ಜನ್ಮ ಅಲ್ಲ 14 ಜನ್ಮ ಹೋದ್ರು ಕೂಡ ಅವ್ರ ಋಣ ತೀರ್ಸಕ್ಕಾಗಲ್ಲ. ಅದೇ ರೀತಿ ಸರ್, ನಮ್ಮ ಬಿಪಿ ನ್ಯೂಸ್ ಪಂಚಾಯತಿ ಪವರ್ ಟಾಕ್ ಅನ್ನೋ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಎಲ್ಲಾ ರೀತಿಯ ಆಕಾಂಕ್ಷಿಗಳನ್ನ ನಾವು ಕರೆಸ್ಬಿಟ್ಟು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ನಿಮ್ಮನ್ನ ಕೂಡ ನಾವು ಇವತ್ತು ಇಂಟರ್ವ್ಯೂ ಮಾಡೋದಕ್ಕೆ ನೀವು ಸಮಯ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಯಾವ ರೀತಿ ನಿಮ್ಗೆ ಅನಿಸ್ತಾ ಇದೆ ಅಂತ ನೀವು ನಮ್ಮ ವೀಕ್ಷಕರ ಹತ್ರ ಹಂಚ್ಕೊಳ್ತೀರಾ? ಮೇಡಮ್ ನಾವು ಒಂದು ರೈತನ ಮಗ, ನಮ್ದು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರ ಅಂತ ನಿಮ್ಗೆ ಯಾವಾಗ ಇಂಟರ್ವ್ಯೂ ಮಾಡಿದೆ. ನಮ್ಮನ್ನ ಗುರುತಿಸಿ ನಮ್ಮನ್ನ ಈ ಬಿಪಿ ನ್ಯೂಸ್ನವ್ರು ನಮ್ಮನ್ನ ಕರೆಸಿದ್ದಕ್ಕೆ ನಮ್ಮನ್ನ ಇಷ್ಟೊಂದು ನಮ್ಮನ್ನ ಪ್ರೀತಿಯಾಗಿ ನಮ್ಮ ಬರ ಮಾಡಿಕೊಂಡು ನಮಗೆಲ್ಲ ನಿಮ್ಮ ಬಿಪಿ ನ್ಯೂಸ್ಗೆ ಕೋಟಿ ನಮನಗಳು. ನೋಡಿದ್ರಲ್ಲ
ವೀಕ್ಷಕರ ಇಂದಿನ ವಿಶೇಷತೆಯನ್ನ ಕಾಂಗ್ರೆಸ್ ಆಕಾಂಕ್ಷಿಯಾಗಿರುವ ಎಂ ಬಾಬು ಅವರ ಜೊತೆ ಮಾತುಕತೆ, ಅದೇ ರೀತಿ ಮುಂದಿನ ಮತ್ತೊಂದು ಆಕಾಂಕ್ಷಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ BP ನ್ಯೂಸ್. ಥ್ಯಾಂಕ್ ಯು.